ನಮಸ್ತೆ, ನಾನು ನಿಮ್ಮ ಡಾಕ್ಟರ್ ವಿದ್ಯಾ. ಬ್ರೆಸ್ಟ್ ಕ್ಯಾನ್ಸರ್, ಈ ಸ್ತನ ಕ್ಯಾನ್ಸರ್ ಅನ್ನೋದು ಡೆಡ್ಲಿ ಕ್ಯಾನ್ಸರ್ ಅಂದರೆ ಡೇಂಜರಸ್ ಕ್ಯಾನ್ಸರ್ ಅಂತೂ ಅಲ್ಲ. ಬಟ್ ದಿನೇ ದಿನ ಹೊಸ ಪ್ರಕರಣಗಳು, ಇದರಿಂದ ಮರಣ ಹೊಂದಿರೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಯಾಕಂದರೆ ಲ್ಯಾಕ್ ಆಫ್ ಅವೇರ್ನೆಸ್, ಜನಗಳಿಗೆ ಇದ್ರ ಬಗ್ಗೆ ಮಾಹಿತಿ ಕಡಿಮೆ ಇರೋದ್ರಿಂದ ಈ ಥರ ಪ್ರಕರಣಗಳು ಮತ್ತು ಇದರಿಂದ ಮರಣ ಹೊಂದಿರೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಶೇಕಡ 60% ಜನಗಳಲ್ಲಿ ಈ ಕ್ಯಾನ್ಸರ್ ಅನ್ನೋದು 3rd ಅಥವಾ 4th ಸ್ಟೇಜಲ್ಲಿ ಡಯಾಗ್ನೋಸ್ ಆಗೋದ್ರಿಂದ ಇದ್ರ ಟ್ರೀಟ್ಮೆಂಟು ಕಷ್ಟ ಆಗುತ್ತೆ. ಬ್ರೆಸ್ಟ್ ಕ್ಯಾನ್ಸರ್ನ ಅರ್ಲಿಯಾಗಿ ಹೇಗೆ ಡಯಾಗ್ನೋಸ್ ಮಾಡೋದು, ಬೇಗ ಹೇಗೆ ಪತ್ತೆ ಮಾಡೋದು ಅಂದರೆ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನಿಂದ, ಅಂದರೆ ಸ್ತನ ಸ್ವಯಂ ಪರೀಕ್ಷೆಯಿಂದ. ಪ್ರತಿ ತಿಂಗಳು 5 ನಿಮಿಷ ನಿಮ್ಮ ಸ್ತನ ಆರೋಗ್ಯ ಬಗ್ಗೆ ನೀವು ಟೈಮ್ ಕೊಟ್ಟರೆ ಈ ಬ್ರೆಸ್ಟ್ ಕ್ಯಾನ್ಸರಿಂದ ನೀವು ಸುರಕ್ಷಿತವಾಗಿರ್ಬೋದು. ಸ್ತನ ಸ್ವಯಂ ಪರೀಕ್ಷೆನ 6th ಡೇ ಆಫ್ ಮೆನಿಸ್ಟ್ರೇಷನ್ ಅಂದರೆ ಮುಟ್ಟಾಗಿ 6ನೇ ದಿನದ ನಂತರ ಈ ಪರೀಕ್ಷೆನ ಮಾಡ್ಕೋಬೋದು. ಆಗಲೇ ಮುಟ್ಟು ನಿಂತಿದೆ ಅಂತ ಅನ್ನೋರು ಪರ್ಟಿಕ್ಯುಲರ್ ಡೇ ಇನ್ ಅ ಮಂತ್ ಅಂದರೆ ಒಂದು ನಿಗದಿತ ಸಮಯದಲ್ಲಿ ನಿಗದಿತ ದಿನಾಂಕದಂದು ಪ್ರತಿ ತಿಂಗಳು ಮಾಡೋದ್ರಿಂದ ಒಳ್ಳೆಯದು. ಈ ಎಕ್ಸಾಮಿನೇಷನ್ನ 3 ಹಂತಗಳಲ್ಲಿ ಹೇಳ್ಕೊಡ್ತೀನಿ. ಮೊದಲೇದಾಗಿ ಈ ಎಕ್ಸಾಮಿನೇಷನ್ನ ಕನ್ನಡಿ ಮುಂದೆ ನಿಂತ್ಕೊಂಡು ಮಾಡಬೇಕಾಗತ್ತೆ, ಅಂದರೆ ಮಿರರ್ ಮುಂದೆ ನಿಂತ್ಕೊಂಡು ಯಾವುದೇ ಬಟ್ಟೆ ಇಲ್ದಂಗೆ ನಿಂತ್ಕೊಂಡು ಮಾಡಬೇಕಾಗತ್ತೆ. ಮೊದಲೇದಾಗಿ 2 ಸ್ತನಗಳ ಆಕಾರ ಒಂದೇ ಥರ ಇದ್ದಾನೆ ನೋಡ್ಕೊಳ್ಳಿ. ಎರಡನೇದಾಗಿ 2 ಸ್ತನಗಳ ಗಾತ್ರ ಸೇಮ್ ಇದೆನಾ ಅಥವಾ ಒಂದೇ ಥರ ಇದೆನಾ ನೋಡ್ಕೊಳ್ಳಿ. ಮೂರನೇದಾಗಿ 2 ಸ್ತನಗಳ ಬಣ್ಣ ಸೇಮ್ ಇದೆನಾ, ಏನಾದರೂ ಡಿಸ್ಕಲರೇಷನ್ ಇದೆನಾ ನೋಡಿ. ಈಗ ನಿಪ್ಪಲ್ ಭಾಗದಲ್ಲಿ ಏನಾದರೂ ಡಿಸ್ಚಾರ್ಜ್ ಅಂದರೆ ಏನಾದರೂ ರಕ್ತಸ್ರಾವ ಇದೆನಾ ನೋಡಿ. ಮತ್ತು ಅದು ಒಳಮುಖ ತಿರುಗಿರೋದು ಇಲ್ಲ ನಾರ್ಮಲ್ ಆಗಿದೆನಾ ಇಲ್ಲ ನೋಡ್ಕೊಳ್ಳಿ. ಎರಡನೇ ಹಂತ ಬಂದು ಒಂದು ಕೈನ ತಲೆ ಮೇಲೆ ಇಟ್ಟು ಇನ್ನೊಂದು ಕೈಯಿಂದ ನಿಮ್ಮ ಸ್ತನನ ಕ್ಲಾಕ್ ವೈಸ್ ಅಂದರೆ ವೃತ್ತಾಕಾರವಾಗಿ ಪಾಲ್ಪೇಟ್ ಅಂದರೆ ಮುಟ್ಟಿ ನೋಡಬೇಕಾಗತ್ತೆ. ಯಾವುದೇ ತರಹದ ಗಂಟು ಗಡ್ಡೆಗಳು ಟಚ್ ಆಗ್ತವ ಕೈಗೆ ಅಂತ ಅನ್ನೋದನ್ನ ನೋಡ್ಕೋಬೇಕಾಗತ್ತೆ. ಈ ಎಕ್ಸಾಮಿನೇಷನ್ನ ಓನ್ಲಿ ಬೆರಳುಗಳ ಸಹಾಯದಿಂದ ಮಾಡಬೇಕು. ಇದೇ ಥರ ಇನ್ನೊಂದು ಬದಿ ಸ್ತನನೂ ಎಕ್ಸಾಮಿನೇಷನ್ ಮಾಡ್ಕೊಳ್ಳಿ. ಮಲಗಿದ ನಂತರ ನಿಮ್ಮ ಬಲಗೈ ಎತ್ತಿ ಎಡಗೈಯಿಂದ ನಿಮ್ಮ ಬಲಸ್ತನನ ನೀಟಾಗಿ ಪಾಲ್ಪೇಟ್ ಅಂದರೆ ಮುಟ್ಟಿ ನೋಡಿ, ಯಾವುದಾದ್ರೂ ಗಂಟು ಅಥವಾ ಗಡ್ಡೆ ಏನಾದರೂ ಫೀಲ್ ಆಗುತ್ತಾ ನೋಡಿ. ಹಾಗೂ ನಿಮ್ಮ ಕಂಕಳಿನ ಭಾಗದಲ್ಲಿ ಏನಾದರೂ ಗಡ್ಡೆ ಗಂಟು ಏನಾದರೂ ಟಚ್ ಆಗುತ್ತಾ ನಿಮ್ಮ ಬೆರಳುಗಳಿಗೆ ಅನ್ನೋದನ್ನ ನೋಡಿ. ಇದೇ ಥರ ಇನ್ನೊಂದು ಬದಿ ಸ್ತನ ಹಾಗೂ ಇನ್ನೊಂದು ಬದಿಯ ಕಂಕಳಿನಲ್ಲೂ ನೀವು ಎಕ್ಸಾಮಿನೇಷನ್ ಮಾಡ್ಕೋಬೇಕಾಗತ್ತೆ. ಸ್ತನ ಕ್ಯಾನ್ಸರ್ ಬಂದು ನೋವಿರಲ್ಲ, ಅಂದರೆ ಈ ಗಡ್ಡೆಗಳು ಪೇನ್ಲೆಸ್ ಆಗಿರುತ್ತೆ. ಹಾಗಾಗಿ ನೋವಿಲ್ಲದ ಗಡ್ಡೆ ಏನು ಮಾಡುತ್ತೆ ಅಂತ ನೆಗ್ಲೆಕ್ಟ್ ಮಾಡೋದ್ರಿಂದ ಇದರ ಅಪಾಯ ಜಾಸ್ತಿ ಆಗುತ್ತೆ. ಲಕ್ಷಣಗಳೇನು ಅಂತ ಅಂದರೆ ಸ್ತನದಲ್ಲಿ ಗಂಟು, ಕಂಕುಳಲ್ಲಿ ಗಂಟು ಹಾಗೂ ನಿಪ್ಪಲ್ ಭಾಗ ರಿಟ್ರಾಕ್ಟ್ ಆಗಿರುತ್ತೆ, ಅಂದರೆ ಒಳಮುಖ ಅಥವಾ ಹೊರಮುಖವಾಗಿ ಬಾಗಿರುತ್ತೆ. ಕತ್ತಿನ ಭಾಗದಲ್ಲಿ ಮತ್ತು ಕಂಕುಳಲ್ಲಿ ನೋವಿಲ್ಲದ ಚಿಕ್ಕ ಚಿಕ್ಕ ಗಡ್ಡೆಗಳನ್ನು ಕಾಣಿಸ್ಕೊಳ್ಳುತ್ತೆ. ಕ್ಯಾನ್ಸರ್ ಯಾರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಅಂತಂದರೆ ಮೊದಲೇದಾಗಿ ಅನುವಂಶೀಯವಾಗಿಯೂ ಬರುತ್ತೆ, ಅಂದರೆ ಹೆರಿಡಿಟರಿ ಬರುತ್ತೆ. ಅಂದರೆ ನಿಮ್ಮ ತಾಯಿ ಅಥವಾ ಅಜ್ಜಿ ಯಾರಿಗಾದ್ರೂ ಈ ಬ್ರೆಸ್ಟ್ ಕ್ಯಾನ್ಸರ್ ಇದ್ದರೆ ಇದು ನಿಮಗೆ ಕೂಡ ಬರ್ಬೋದು. ಮತ್ತು ಮದ್ಯಪಾನ ಧೂಮಪಾನ ಅಂದರೆ ಸ್ಮೋಕಿಂಗ್ ಡ್ರಿಂಕಿಂಗಿಂದನೂ ಈ ಬ್ರೆಸ್ಟ್ ಕ್ಯಾನ್ಸರ್ ರಿಸ್ಕಿಗೆ ಒಳಗಾಗ್ತೀರ. 10-12 ವರ್ಷಕ್ಕಿಂತ ಮುಂಚೆ ಮೈನರಿತ್ತು 50-55 ವರ್ಷ ಆದ್ರೂ ನಿಂದಿರದೇ ಇರುವಂತಹ ಮಹಿಳೆಯರಲ್ಲಿ ಈ ಬ್ರೆಸ್ಟ್ ಕ್ಯಾನ್ಸರ್ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಮಕ್ಕಳು ಆಗದೆ ಇರೋರು ಅಂದರೆ ಬಂಜತನ ಇರೋರಿಗೂ ಈ ಸಮಸ್ಯೆ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಹಳೆ ಕಾಲದ ಥರ ಕ್ಯಾನ್ಸರ್ ಕಾಯಿಲೆ ಬಂದವರೆಲ್ಲ ಸಾಯ್ತಾರೆ, ಕ್ಯಾನ್ಸರ್ ಬಂದ ತಕ್ಷಣ ಸತ್ತೋಗ್ತಾರೆ ಅನ್ನೋದು ಖಂಡಿತ ಸುಳ್ಳು. ಈ ಕ್ಯಾನ್ಸರ್ನ ಬೇಗ ಪತ್ತೆ ಮಾಡಿದರೆ ಅಂದರೆ ಅರ್ಲಿ ಡಯಾಗ್ನೋಸ್ ಮಾಡಿದರೆ ಖಂಡಿತವಾಗಿ ಇದನ್ನ ತಡೆಗಟ್ಬೋದು, ಟ್ರೀಟು ಮಾಡ್ಬೋದು. ಶೀಘ್ರ ಪತ್ತೆ ಕ್ಯಾನ್ಸರ್ ನಾಪತ್ತೆ ಅಂತ ಹೇಳ್ಬೋದು. ಯಾರಿಗೆ ಈ ಬ್ರೆಸ್ಟ್ ಕ್ಯಾನ್ಸರ್ ಬರಲ್ಲ ಅಂತ ಅಂದರೆ ಚಿಕ್ಕ ಮಕ್ಕಳಲ್ಲಿ ಈ ಬ್ರೆಸ್ಟ್ ಕ್ಯಾನ್ಸರ್ ಬರೋಂಥದ್ದು ತುಂಬ ಕಡಿಮೆ. ನಾನ್ ಲ್ಯಾಕ್ಟೇಟಿಂಗ್ ವುಮೆನ್ಸ್ ಅಂದರೆ ಇನ್ನು ಸ್ತನ್ಯಪಾನ ಶುರು ಮಾಡದೇ ಇರೋಂಥ ಮಹಿಳೆಯರಲ್ಲಿ ಕಾಣಿಸ್ಕೊಳ್ಳಲ್ಲ. ಬಟ್ ಒಂದ್ಸಲ ಗರ್ಭವತಿಯಾಗಿ ಸ್ತನ್ಯಪಾನ ಮಾಡದೆ ಹಿಂಜರಿಯವರಲ್ಲಿ ಕಾಣಿಸ್ಕೊಳ್ಳುತ್ತೆ. ಚಿಕಿತ್ಸೆ ಅಂತ ಬಂದರೆ ಇವಾಗೆಲ್ಲ ಮಲ್ಟಿ ಮೊಡಾಲಿಟಿ ಟ್ರೀಟ್ಮೆಂಟ್ ಇದೆ. ಕೀಮೋಥೆರಪಿ, ರೇಡಿಯೋಥೆರಪಿ ಹಾಗೂ ಬ್ರೆಸ್ಟ್ ಕನ್ಸರ್ವೇಟಿವ್ ಸರ್ಜರೀಸ್ ಎಲ್ಲ ಮಾಡಿ ಇದನ್ನ ತಡೆಗಟ್ಬೋದು. ಹಾಗಾಗಿ ಪ್ರತಿ ತಿಂಗಳು ಸ್ತನ ಸ್ವಯಂ ಪರೀಕ್ಷೆ ಮಾಡ್ಕೊಳ್ಳಿ. ನೋವಿಲ್ಲದ ಗಡ್ಡೆ, ನೋವಿಲ್ಲದ ಗಂಟಿನ ನಿರ್ಲಕ್ಷ್ಯ ಬೇಡ. ಬೇಗ ಪತ್ತೆ ಮಾಡಿ ಈ ಬ್ರೆಸ್ಟ್ ಕ್ಯಾನ್ಸರ್ನ ತಡೆಗಟ್ಟಿ.